ಮಹಿಳೆಯರ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ ಆದ್ಯತೆ ನೀಡುವಂತಹ ಆಯುಷ್ ಹಬ್ಬ 2026 ಜನವರಿ 31 ಫೆಬ್ರವರಿ 1ರಂದು ಮಂಗಳೂರಿನ ಡಾಕ್ಟರ್ ಟಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ ಎಂದು ಡಾಕ್ಟರ್ ಆಶಾ ಜ್ಯೋತಿ ರೈ ಮಾಲಾಟಿಯವರು ತಿಳಿಸಿದ್ದಾರೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಆಯುಷ್ ಹಬ್ಬದ ಗೌರವಾಧ್ಯಕ್ಷರಾದ ಡಾಕ್ಟರ್ ಆಶಾ ಜ್ಯೋತಿ ರೈ ಮಾಲಾಟಿಯವರು 10 ವರ್ಷದ ಬಳಿಕ ಮತ್ತೊಮ್ಮೆ ನಾವು ಆಯುಷ್ ಹಬ್ಬದೊಂದಿಗೆ ಜನತೆಯ ಮುಂದೆ ಸಜ್ಜಾಗಿ ನಿಂತಿದ್ದೇವೆ. ಮಹಿಳೆಯರ ಹಾಗೂ ಮಕ್ಕಳ ಆರೋಗ್ಯಕ್ಕೆ ಮೊದಲ ಆದ್ಯತೆಯನ್ನ ನೀಡಲಾಗಿದೆ ಎಂದು ಹೇಳಿದರು. ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ. 10 ವರ್ಷದ ಬಳಿಕ ಹೇಳಿದ್ರೆ 2015ರಲ್ಲಿ ಒಮ್ಮೆ ನಡೆದಿತ್ತು. ಈಗ 10 ವರ್ಷದ ಬಳಿಕ ಮತ್ತೊಮ್ಮೆ ನಾವು ಆಯುಷ್ ಹಬ್ಬದೊಂದಿಗೆ ನಿಮ್ಮ ಜನತೆಯ ಮುಂದೆ ನಾವು ಸಜ್ಜಾಗಿ ನಿಂತಿದ್ದೇವೆ. ಮಹಿಳೆ ನಮ್ಮ ಸಮಾಜದಲ್ಲಿ ಪ್ರಾಯಶಃ ಎಲ್ಲ ಜನಸಂಖ್ಯೆಯಲ್ಲಿ 50% ಇರುವವರು ಮಹಿಳೆಯರು. ಮಹಿಳೆ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತು, ಮಹಿಳೆ ಸಮಾಜದ ಕಣ್ಣು ಅಂತ ಹೇಳುವಂಥದ್ದು. ಅವಳ ಆರೋಗ್ಯ ಅತ್ಯಂತ ಮುಖ್ಯ. ಹೆಚ್ಚಾಗಿ ನಾವು ತಾಯಂದಿರನ್ನು ನೋಡ್ತೇವೆ, ಅವರವರ ಮನೆಗಳಲ್ಲಿ ಎಲ್ಲರ ಆರೋಗ್ಯವನ್ನು ನೋಡಿಕೊಳ್ತಾರೆ, ಆದರೆ ತಮ್ಮ ಆರೋಗ್ಯಕ್ಕೆ ಅವರು ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಡುವುದಿಲ್ಲ. ಈ ನಿಟ್ಟಿನಲ್ಲಿ ನಾವು ಆಯುಷ್ ಹಬ್ಬದಲ್ಲಿ ಮಹಿಳೆಯರಿಗಾಗಿ ಮತ್ತು ಮಕ್ಕಳಿಗಾಗಿ ವಿನೂತನವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಫಾದರ್ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಜ್ಯೋತ್ಸ್ನಾ ಅವರು ಮಾತನಾಡಿ 2 ವರ್ಷದ ಕೆಳಗಿನ ಮಕ್ಕಳಿಗೆ ಆರೋಗ್ಯವಂತ ಶಿಶು ಎಂಬ ಸ್ಪರ್ಧೆ, 3 ರಿಂದ 6 ವರ್ಷದ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟಿಷನ್, 6 ರಿಂದ 12 ವರ್ಷದ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ ಜನವರಿ 31ರ ಸಂಜೆ ನಡೆಯಲಿದೆ ಎಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು. ಮಕ್ಕಳಿಗೆ 2 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಆರೋಗ್ಯವಂತ ಶಿಶು ಅದು ಒಂದು ಸ್ಪರ್ಧೆ ಉಂಟು. ಮತ್ತು 6 ರಿಂದ 12 ವರ್ಷ ತನಕ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ, ಮತ್ತು 3 ರಿಂದ 6 ವರ್ಷದ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟಿಷನ್, ಅದು 31 ತಾರೀಕು ಜನವರಿಗೆ ಇದೆ, ಸಾಯಂಕಾಲ 4 ರಿಂದ 5ವರೆಗೆ ತನಕ. ಮತ್ತು ಫೆಬ್ರವರಿ 1ಗೆ ನಾವು ದೊಡ್ಡ ಮಕ್ಕಳಿಗೆ 10 ವರ್ಷದಿಂದ 15 ವರ್ಷದ ಮಕ್ಕಳಿಗೆ ಜೂನಿಯರ್ ಹೆಲ್ದಿ ಶೆಫ್ ಕಾಂಪಿಟಿಷನ್ ಮತ್ತು ಟ್ಯಾಲೆಂಟ್ ಶೋ. ನಿಮ್ಮ ಇದ್ದ ಎಲ್ಲ ಟ್ಯಾಲೆಂಟ್ಸ್ ನೀವು ಅಲ್ಲಿ ಯು ಕ್ಯಾನ್ ಎಕ್ಸಿಬಿಟ್. ಮತ್ತು ಅದರ ಜೊತೆಗೆ ನಮ್ಮದು ಸ್ಪಾಟ್ ಗೇಮ್ಸ್ ಮತ್ತು ಫನ್ ಆ್ಯಕ್ಟಿವಿಟೀಸ್ ನಡೀತಾ ಇರ್ತದೆ. ಅದರ ಜೊತೆಯಲ್ಲಿ ಮೆಡಿಕಲ್ ಎಕ್ಸಿಬಿಷನ್. ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮ ಮುಖ್ಯಸ್ಥರಾದ ಡಾಕ್ಟರ್ ದೇವದಾಸ್ ಪುತ್ರನ್, ಆಳ್ವಾಸ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಸುಶಿಕ್ಷಿತಾ, ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಶ್ರುತಿ ಶರ್ಮಾ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಚೈತ್ರಾ ಹೆಬ್ಬಾರ್, ಯನಪೊಯ್ಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕಾಲೇಜಿನ ಡಾಕ್ಟರ್ ಸಂಗೀತ ಲಕ್ಷ್ಮಿ ಮತ್ತಿತರರು ಉಪಸ್ಥಿತರಿದ್ದರು. ಸಾಮಾನ್ಯವಾಗಿ ಎಲ್ರಿಗೂ ಪೀರಿಯಡ್ಸ್ ಅಂತ ತಕ್ಷಣ ಪೇನ್ಫುಲ್ ಪೀರಿಯಡ್ಸ್ ಅನ್ನೋವಂಥದ್ದೇ ಎಲ್ಲರ ಮನಸ್ಸಲ್ಲಿ ಇರುವಂಥದ್ದು. ಸೊ ಆ ಒಂದು ಕಾನ್ಸೆಪ್ಟ್ನ ತೆಗೆದು ಪೇನ್ಫುಲ್ ಪೀರಿಯಡ್ಸ್ ಇಂದ ಹ್ಯಾಪಿ ಪೀರಿಯಡ್ಸ್ ಹೇಗೆ ಮಾಡ್ಕೊಳ್ಬಹುದು ಅನ್ನೋವಂಥದ್ರ ಬಗ್ಗೆ ನಾವು ಇದರಲ್ಲಿ ಮಾತಾಡ್ತೀವಿ. ಆದರೆ ದಿಸ್ ಇಸ್ ನಾಟ್ ಜಸ್ಟ್ ಫಾರ್ ಯಂಗ್ ಗರ್ಲ್ಸ್. ಇದು ಬರೀ ಬೆಳೆಯುತ್ತಿರುವ ಹೆಣ್ಮಕ್ಳಿಗೆ ಅಲ್ಲದೆ ಬೆಳೆಯುತ್ತಿರುವ ಹೆಣ್ಮಕ್ಳು, ಅವರ ತಾಯಂದಿರು, ಸಾಮಾನ್ಯ ಮಹಿಳೆಯರು, ಕೆಲಸಕ್ಕೆ ಹೋಗುವಂಥ ಮಹಿಳೆಯರು, ಆಮೇಲೆ ಮೆನೋಪಾಸ್ ಇಂದ ಬಳಲ್ತಾ ಇರೋವಂಥವ್ರು, ಮತ್ತೆ ಮೆನೋಪಾಸ್ ಅನ್ನ ಮುಗಿಸಿ ಬೇರೆ ತೊಂದರೆಗಳಿಗೆ ಒಳಗಾಗಿರುವಂತಹ ಎಲ್ಲಾ ಹಂತದ ಮಹಿಳೆಯರಿಗೂ ಕೂಡ ಈ ಹ್ಯಾಪಿ ಪೀರಿಯಡ್ ಎಕ್ಸ್ಪೀರಿಯನ್ಸ್ ಸೆಂಟರ್ನ ನಾವು ಮಾಡ್ತಾ ಇದ್ದೀವಿ. ಮನೆಯ ಹೊರಗೂ ಮನೆಯ ಒಳಗೂ ಎರಡೂ ಕಡೆ ತನ್ನ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾ, ಒತ್ತಡಗಳನ್ನು ತೆಗೆದುಕೊಳ್ಳುತ್ತಾ, ಎಲ್ಲ ರೀತಿಯಿಂದಲೂ ನಮ್ಮ ಸಮಾಜಕ್ಕೆ ಎಕ್ಸ್ಪೋಸ್ ಆಗ್ತಾ ಇದ್ದಾಳೆ. ಹಾಗಿರಬೇಕಿದ್ರೆ ಅವಳ ತ್ವಚೆ ಹಾಗೂ ಅವಳ ಉಗುರುಗಳು ಹೆಚ್ಚಾಗಿ ಕಳೆಗುಂದುವಂತಹ ಒಂದು ಸಮಸ್ಯೆಗಳನ್ನು ಎದುರಿಸಬಹುದು ಅವಳು. ಆ ನಿಟ್ಟಿನಲ್ಲಿ ನಮ್ಮ ಆಯುಷ್ ಮಿತ್ರರೆಲ್ಲರೂ ಸೇರಿಕೊಂಡು ನಾವು ಈ ಆಯುಷ್ ಹಬ್ಬವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ಕೂದಲಂದ್ರೆ ಈಗ ಕೂದಲಿಗೆ ಅಥವಾ ಹೇರ್ ಫಾಲಿಗೆ ತುಂಬಾ ಕಾರಣಗಳು ಇರ್ತದೆ. ಇದು ಹೇರ್ ಫಾಲ್ ಆಗಿರ್ಲಿ ಅಥವಾ ಸ್ಪ್ಲಿಟ್ ಎಂಡ್ಸ್ ಆಗಿರ್ಲಿ ಅಥವಾ ಪ್ರಿಮೆಚೂರ್ ಗ್ರೇಯಿಂಗ್ ಇರಲಿ, ಇದಕ್ಕೆ ತುಂಬಾ ಕಾರಣಗಳಿವೆ. ಮಾತ್ರ ಜನರಿಗೆ ಇದರ ಬಗ್ಗೆ ಏನು ಮಾಡೋದು, ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಥವಾ ಇದನ್ನು ಕ್ಯೂರ್ ಹೇಗೆ ಮಾಡೋದು ಅಂತ ಜನರಿಗೆ ತುಂಬಾ ಇನ್ಫಾರ್ಮೇಶನ್ ಇದೆ. ಬಟ್ ಅವರ ಬಾಡಿಗೆ ಯಾವುದು ಸರಿ ಅಂತ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಯಾರಿಗೂ ಇರುವುದಿಲ್ಲ. ಹಾಗೆ ಈ ಮಹಿಳಾ ಹಬ್ಬದಲ್ಲಿ ನಾವು ಹೇರ್ ಅಂಡ್ ಹೋಮಿಯೋಪತಿ ಕಾನ್ಸೆಪ್ಟ್ ಹಿಡ್ಕೊಂಡು ನಮ್ಮ ಆಳ್ವಾಸ್ ಹೋಮಿಯೋಪತಿ ಇದೆ. ಆದ್ರೆ
ನಮ್ಮ ಇರುವಂತ ಜವಾಬ್ದಾರಿಗಳನ್ನ ಬಿಟ್ಟು ನಮ್ಗೆ ಈ ಬ್ರೇಕ್ ತಗೊಳ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಹೆಚ್ಚಿನವರಿಗೆ ದೇ ವಾಂಟ್ ಅ ಸೊಲ್ಯೂಷನ್, ಬಟ್ ಜವಾಬ್ದಾರಿಗಳನ್ನು ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮಹಿಳೆಯರಿಗೆ ಅವರ ಗೃಹಿಣಿಯರಾದ್ರೂ ಹೌಸ್ ವೈಫ್ನವರಿಗೆ ಅವರು ಇಡೀ ದಿನ ಕೆಲಸ ಇರ್ತದೆ, ಅಥವಾ ವರ್ಕಿಂಗ್ ಪೀಪಲ್ ವಿಮೆನ್ ಇರ್ಬೋದು, ಹುಡುಗರು ಗಂಡಸರು ಮಹಿಳೆಯರು ಎಲ್ರಿಗೂ ಒತ್ತಡ ಅನ್ನುವಂಥದ್ದು ಇರ್ತದೆ, ಬ್ರೇಕ್ ಸಿಗ್ತಾ ಇಲ್ಲ. ಸೊ ಇದಕ್ಕೆ ಪರಿಹಾರ ಹುಡುಕ್ತಾ ಇದ್ರೆ ಆಯುಷ್ ಹಬ್ಬದಲ್ಲಿ ನಿಮ್ಗೆ ಖಂಡಿತ ಸೊಲ್ಯೂಷನ್ ಕೊಡ್ತಾ ಇದ್ದೇವೆ. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.